ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಟೈಪ್ 10 ನೋಡ್ತಿದ್ದೀವಿ. ಟೈಪ್ 10 ಯಾವ ರೀತಿ ಕ್ವೆಶನ್ಸ್ನ ಕೇಳ್ತಾರೆ ಅಂತ ಹೇಳಿದರೆ, ಬೈ ಸೆಲ್ಲಿಂಗ್ ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ ಆ ಶಾಪ್ ಕೀಪರ್ ಗೇನ್ ಈಕ್ವಲ್ ಟು ಎಸ್ ಪಿ ಆಫ್ ವೈ ನಂಬರ್ ಆಫ್ ಆರ್ಟಿಕಲ್ ಡಿಟರ್ಮೈನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇಲ್ಲಿ ಎಕ್ಸ್ ನಂಬರ್ ಆಫ್ ಆರ್ಟಿಕಲ್ ವೈ ನಂಬರ್ ಆಫ್ ಆರ್ಟಿಕಲನ್ನು ಕೊಟ್ಬಿಟ್ಟು ಪ್ರಾಫಿಟ್ ಅಥವಾ ಲಾಸನ್ನು ಹಿಡೀರಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಐಡೆಂಟಿಫಿಕೇಷನ್ ಮಾಡಿ ಅಂದ್ಬಿಟ್ಟು ಕ್ವೆಶನ್ಸ್ಗಳನ್ನು ಕೊಡ್ತಾರೆ. ಈ ರೀತಿ ಕ್ವೆಶನ್ಸ್ಗಳನ್ನು ಫಾರ್ಮುಲಾ ಟೈಪು ಮಾಡ್ಬೋದು. ಫಾರ್ಮುಲಾ ಜೊತೆಗೆ ನಾವು ರ್ಯಾಂಡಮ್ಗೂ ಕೂಡ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಯೂಶಲಿ ಎಕ್ಸಾಮ್ ಟೈಮಲ್ಲಿ ಫಾರ್ಮುಲಾ ನಮ್ಗೆ ಮರ್ತೋಗುತ್ತೆ. ಫಾರ್ಮುಲಾ ಇಲ್ದನೂ ಕೂಡ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಟೈಪ್ 10 ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ ಅನ್ನೋದನ್ನು ನೋಡೋಣ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ ಟು ವೈ ಇಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಇಂಟು 100. ಇಲ್ಲಿ ಪ್ರಾಫಿಟ್ ಬಂದಾಗ ಎಕ್ಸ್ ಮೈನಸ್ ವೈ ಮಾಡ್ಕೊತೀವಿ. ಅದೇ ಪರ್ಸೆಂಟೇಜ್ ಆಫ್ ಲಾಸನ್ನು ಐಡೆಂಟಿಫಿಕೇಷನ್ ಮಾಡಿದಾಗ ಫಾರ್ಮುಲಾ ಏನಿದೆ, ಪರ್ಸೆಂಟೇಜ್ ಆಫ್ ಲಾಸ್ ವೈ ಇಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಇಂಟು 100. ಪ್ರಾಫಿಟ್ ಬಂದಾಗ ಇಲ್ಲಿ ಎಕ್ಸ್ ಮೈನಸ್ ವೈಯನ್ನು ಮಾಡ್ಕೊತೀವಿ, ಲಾಸ್ ಬಂದಾಗ ಎಕ್ಸ್ ಪ್ಲಸ್ ವೈಯನ್ನು ಮಾಡ್ಕೊತೀವಿ. ಓಕೆ, ಸೊಲ್ಯೂಷನನ್ನು ಮಾಡೋಣ. ಒಂದು ಕ್ವೆಶನನ್ನು ನೋಡೋಣ. ಏನಿದೆ ಕ್ವೆಶನು? ಫಸ್ಟ್ ಕ್ವೆಶನು, by selling 100 pencils, a shopkeeper gained the SP of 20 pencil. Find his gain as percentage. ಏನಿದೆ ಕ್ವೆಶನು? 100 ಪೆನ್ಸಿಲನ್ನು ಸೇಲ್ ಮಾಡಿ ಶಾಪ್ಕೀಪರು ದ ಎಸ್ ಪಿ ಆಫ್ ಸೆಲ್ಲಿಂಗ್ ಪ್ರೈಸಲ್ಲಿ 20 ಪೆನ್ಸಿಲ್ ಅಷ್ಟು ಏನನ್ನು ಗೇನ್ ಮಾಡಿದ್ದಾನೆ, ಪ್ರಾಫಿಟನ್ನು ಗೇನ್ ಮಾಡಿದ್ದಾನೆ. ಹಾಗಾದರೆ ಅವನ ಒಂದು ಗೇನ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಏನು ಮಾಡಬೇಕಾಗುತ್ತೆ, ಐಡೆಂಟಿಫಿಕೇಷನನ್ನು ಮಾಡಬೇಕು. ಆಲ್ರೆಡಿ ಫಾರ್ಮುಲಾ ಹೇಳಿದ್ದೆ. ಇಲ್ಲಿ ಏನಾಗಿದೆ, ಇಲ್ಲಿ ಪ್ರಾಫಿಟ್ ಬಂದಿರೋದ್ರಿಂದ ಎಕ್ಸ್ ಮೈನಸ್ ವೈಯನ್ನು ಹಾಕ್ಕೊಂಡಿದ್ದೀವಿ. ಏನಿದೆ ಫಾರ್ಮುಲಾ? ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ವೈ ಈಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಇಂಟು 100. ಓಕೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಯಾವುದು? ಫಸ್ಟ್ ವ್ಯಾಲ್ಯೂ ಯಾವುದು ಬಂದಿರುತ್ತೋ ಅದು ಎಕ್ಸ್ ವ್ಯಾಲ್ಯೂ ಆಗಿ ನಾವು ತೊಗೊತೀವಿ 100. ವೈ ವ್ಯಾಲ್ಯೂ ಯಾವುದು? ಸೆಕೆಂಡ್ ವ್ಯಾಲ್ಯೂನ ನಾವು ವೈ ಆಗಿ ಕನ್ಸಿಡರೇಷನ್ ತೊಗೊತೀವಿ 20. ಓಕೆ, ವೈ ಯಾವುದು? 20 ಈಸ್ ಡಿವೈಡೆಡ್ ಬೈ 100 ಮೈನಸ್ 20 ಇಂಟು 100. ಓಕೆ, 20 100ಇಂದ 20ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ 80 ಇಂಟು 100. 0 0 ಕ್ಯಾನ್ಸಲ್ ಆಯಿತು. 2 1s 2 4s 4 1s 4 25s. ಅಂದರೆ ಏನು, 25% ಆಫ್ ಪ್ರಾಫಿಟನ್ನು ಏನು ಮಾಡಿದ್ದಾರೆ, ಗೇನನ್ನು ಮಾಡಿದ್ದಾರೆ. ಈ ರೀತಿಯೂ ಕೂಡ ನೀವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಎಕ್ಸಾಮಲ್ಲಿ ಫಾರ್ಮುಲಾ ಮರ್ತೋಗುತ್ತೆ ಅಂತ ಹೇಳಿದರೆ ನಾವು ರ್ಯಾಂಡಮ್ ಆಗೋದು ಕೂಡ ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಇನ್ನೊಂದು ಈಸಿ ವೇ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಇದನ್ನು ನಾವು ಪೆನ್ಸಿಲ್ ಅಂತ ಅಸ್ಯೂಮ್ ಮಾಡ್ಕೊಳೋದು ಬೇಡ, ರುಪೀಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ 100 ರುಪೀಸ್, 100 ರುಪೀಸಲ್ಲಿ ಎಸ್ ಪಿ ಆಫ್ ಎಷ್ಟು, 20 ಪೆನ್ಸಿಲಷ್ಟು ಏನು ಗೇನ್ ಮಾಡಿದ್ದಾನೆ, 20 ರುಪೀಸ್ ಏನು ಗಳಿದ್ದಾನೆ, ಪ್ರಾಫಿಟನ್ನು ಗೇನ್ ಮಾಡಿದ್ದಾನೆ. ಪ್ರಾಫಿಟ್ 100 ರುಪೀಸಲ್ಲಿ 20ನ ಮೈನಸ್ ಮಾಡಿದ್ರೆ 80. ಅವನ ಕಾಸ್ಟ್ ಪ್ರೈಸ್ ಎಷ್ಟಾಗಿದೆ, 80 ಆಗಿದೆ. ಹಾಗಾಗಿ ಕಾಸ್ಟ್ ಪ್ರೈಸ್ನ ಡಿನಾಮಿನೇಟರ್ಗೆ ನಾವು ಹಾಕ್ಕೊತೀವಿ 80. ಓಕೆ, ಅವ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತೆ, 20 ರುಪೀಸ್ ಇಂಟು 100. 0 0 ಕ್ಯಾನ್ಸಲ್. 2 1s 2 4s 4 1s 4 25s. ಟೋಟಲ್ 25% ಆಫ್ ಪ್ರಾಫಿಟ್ನ ಗೇನ್ ಮಾಡಿದ್ದಾರೆ. ಈ ರೀತಿಯಾಗೂ ಕೂಡ ನೀವು ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು, ಫಾರ್ಮುಲಾ ಇಲ್ಲ ಅಂದ್ರೂ ಕೂಡ. ಓಕೆ, ಇನ್ನೊಂದು ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಫಸ್ಟ್ ಕ್ವೆಶನ್ ಒಂದು ಪ್ರಾಫಿಟ್ಟು ನಾವು ಕ್ವೆಶನ್ನ ಸಾರ್ಟ್ಔಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ವೆಶನು ಲಾಸ್ಟು ಸಾರ್ಟ್ಔಟ್ ನೋಡೋಣ ಬನ್ನಿ ಕ್ವೆಶನ್ನ. ಬೈ ಸೆಲ್ಲಿಂಗ್ ಆಫ್ 40 pens, ಆ ಶಾಪ್ಕೀಪರ್ ಗೇನ್ ಲಾಸ್ ಆಫ್ ಎಸ್ ಪಿ ಆಫ್ 10 pens. ಫೈಂಡ್ ಇಸ್ ಲಾಸ್ ಇನ್ ಪರ್ಸೆಂಟ್. ಅಂದರೆ ಏನು, 40 ಪೆನ್ಸನ್ನು ಶಾಪ್ಕೀಪರು ಏನು ಮಾಡಿದ್ದಾನೆ, ಸೆಲ್ಲನ್ನು ಮಾಡಿದ್ದಾನೆ. ಆ 40 ಪೆನ್ಸಲ್ಲಿ 10 ಪೆನ್ಸ್ ಅಷ್ಟು ಏನಾಗಿದೆ, ಲಾಸ್ ಆಗಿದೆ. ಆ ಲಾಸ್ ಆಫ್ ಪರ್ಸೆಂಟ್ ಎಷ್ಟು ಅನ್ನೋದನ್ನ ಐಡೆಂಟಿಫಿಕೇಷನ್ ಮಾಡ್ಕೊಬೇಕು. ನಾವು ಆಲ್ರೆಡಿ ಫಾರ್ಮುಲಾ ಮೆಥಡಲ್ಲೂ ಮಾಡೋಣ, ಈಸಿ ವೇಯಲ್ಲೂ ಹೋಗೋಣ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ಫಸ್ಟ್ ವ್ಯಾಲ್ಯೂ ಎಷ್ಟು, 40. ಸೆಕೆಂಡ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎಷ್ಟು, 10. ಓಕೆ, ವೈ ವ್ಯಾಲ್ಯೂ ಎಷ್ಟಿದೆ, 10 ಇದೆ. 10 ಈಸ್ ಡಿವೈಡೆಡ್ ಬೈ 40 ಪ್ಲಸ್ 10 ಇಂಟು 100. ಯಾಕೆ ಆ್ಯಡ್ ಮಾಡ್ಕೊಂಡ್ವಿ ಅಂತ ಗೊತ್ತಿದೆ, ಇಲ್ಲಿ ಲಾಸ್ ಕೇಳಿರೋದ್ರಿಂದ ಆ್ಯಡ್ ಮಾಡ್ಕೊಬೇಕು. 10 50 ಇಂಟು 100. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. 0 0 ಕ್ಯಾನ್ಸಲ್. 5 1s 5 20s. ಅಂದರೆ ಏನು, 20% ಅಷ್ಟು ಏನಾಗಿದೆ, ಲಾಸ್ ಆಗಿದೆ. ಓಕೆ, ಇನ್ನೊಂದು ವೇಯಲ್ಲೂ ಕೂಡ ಮಾಡ್ಬೋದು. ಏನು ಹೇಳಿದ್ದೀನಿ, ಇಲ್ಲಿ 40 ರುಪೀಸ್ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ 40 ರುಪೀಸಲ್ಲಿ ಏನಾಗಿದೆ, 10
ಪೆನ್ಸಿಲಷ್ಟು ಲಾಸ್ ಆಗಿದೆ 10% ಅಷ್ಟು 10 ಪೆನ್ಸಿಲಷ್ಟು ಲಾಸ್ ಆಗಿದೆ ಅಂತ ಹೇಳಿದರೆ ಇವ್ರನ್ನ ಆ್ಯಡ್ ಮಾಡ್ಕೊಬೇಕು 50. ಹಂಗಾದ್ರೆ ಅವ್ನು ಕೊಂಡ್ಕೊಂಡಿದ್ದು ಎಷ್ಟು ರೂಪಾಯಿಲಿ 50 ರೂಪಾಯಿ ಕೊಂಡ್ಕೊಂಡಿದ್ದಾನೆ. ಹಂಗಾಗಿ ಸಿ ಪಿನ ಡಿನಾಮಿನೇಟರಲ್ಲಿ ಹಾಕ್ಕೊಂತೀವಿ 50. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ಅವನೇ ಸೆಲ್ ಮಾಡಿದ್ದಾನೆ 10 ಇಂಟು 100. 0 0 ಕ್ಯಾನ್ಸಲ್, 5 1 5 20 20% ಅಷ್ಟು ಏನು ಗೇನ್ ಮಾಡಿದ್ದಾರೆ, ಲಾಸನ್ನು ಗೇನನ್ನು ಮಾಡಿದ್ದಾರೆ. ಓಕೆ, ಈ ರೀತಿಯಾಗೂ ಕೂಡ ಸಿಂಪಲ್ ಆಗು ಕೂಡ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ನಿಮ್ಮೆಲ್ರಿಗೂ ಕೂಡ ಹೋಮ್ವರ್ಕ್ ಕ್ವೆಶನ್ ಇದೆ. ಈ ಹೋಮ್ವರ್ಕ್ಗೆ ಕ್ವೆಶನ್ಗೆ ಸೊಲ್ಯೂಷನ್ ಮಾಡಿ ಕಮೆಂಟಲ್ಲಿ ನಿಮ್ಮ ಆನ್ಸರ್ಸನ್ನು ತಿಳಿಸಿ. ಏನಿದೆ ಕ್ವೆಶನ್, ಹೋಮ್ವರ್ಕ್ ಕ್ವೆಶನ್: By selling of 33 meters of cloth, our shopkeeper gained the SP of 11 meters. Find the gain in percent. ಅಂದರೆ 33 ಮೀಟರ್ ಕ್ಲಾತನ್ನು ಸೆಲ್ ಮಾಡಿ 11 ಮೀಟರಷ್ಟು ಏನನ್ನ ಗೇನ್ ಮಾಡಿದ್ದಾನೆ, ಪ್ರಾಫಿಟನ್ನು ಗೇನ್ ಮಾಡಿದ್ದಾನೆ. ಹಾಗಾಗಿ ಎಷ್ಟು ಪ್ರಾಫಿಟ್ ಇನ್ ಪರ್ಸೆಂಟ್ ಅನ್ನೋದನ್ನ ನಾವು ಐಡೆಂಟಿಫಿಕೇಶನ್ ಮಾಡಬೇಕು. ನಿಮ್ಮ ಆನ್ಸರ್ಸ್ಗಳನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.